ಗವರ್ಮೆಂಟ್ E20 ಪೆಟ್ರೋಲನ್ನು ಮ್ಯಾಂಡೇಟರಿ ಮಾಡಿದೆ. E20 ಪೆಟ್ರೋಲ್ ಬಿಟ್ಟು ಬೇರೆ ಯಾವುದೇ ಪೆಟ್ರೋಲ್ ಸಿಗೋದಿಲ್ಲ. E20 ಪೆಟ್ರೋಲ್ನ ಹಾಕಿದರೆ ವೆಹಿಕಲ್ನ ಮೈಲೇಜ್ ಕಡಿಮೆ ಆಗುತ್ತೆ, ಇಂಜಿನ್ನ ಲೈಫ್ ಕಡಿಮೆ ಆಗುತ್ತೆ, ಹಾಗೆ ಇನ್ನಿತರ ಒಂದಷ್ಟು ಸಮಸ್ಯೆಗಳು ವೆಹಿಕಲ್ಗೆ ಬರ್ಬೋದು ಏನೋ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಗೌರ್ಮೆಂಟ್ ಯಾಕೆ E20 ಪೆಟ್ರೋಲನ್ನು ಮ್ಯಾಂಡೇಟರಿ ಮಾಡಿದೆ? E20 ಪೆಟ್ರೋಲನ್ನು ಹಾಕಿದರೆ ನಮ್ಮ ವೆಹಿಕಲ್ನ ಮೈಲೇಜ್ ಕಡಿಮೆ ಆಗುತ್ತಾ? ಇಂಜಿನ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಗೌರ್ಮೆಂಟ್ ಇದರ ಬಗ್ಗೆ ಏನು ಹೇಳುತ್ತೆ? ಈ ಎಲ್ಲ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗಿದ್ರೆ E20 ಪೆಟ್ರೋಲ್ ಅಂದ್ರೆ ಏನು? ಇ ಅಂತ ಹೇಳಿದ್ರೆ ಎಥನಾಲ್, 20 ಅಂತ ಹೇಳಿದ್ರೆ ಪರ್ಸೆಂಟೇಜ್. ಎಥನಾಲ್ 20% ಇರುವ ಪೆಟ್ರೋಲನ್ನು ನಾವು E20 ಪೆಟ್ರೋಲ್ ಅಂತ ಕರಿತೀವಿ. ಹಾಗಿದ್ರೆ ಎಥನಾಲ್ ಅಂದ್ರೆ ಏನು? ಎಥನಾಲ್ ಅಂತ ಹೇಳಿದ್ರೆ ಇದೊಂದು ಕಲರ್ಲೆಸ್ ಲಿಕ್ವಿಡ್ ಅಥವಾ ಒಂದು ಆಲ್ಕೋಹಾಲ್ ಅಂತಲೂ ನಾವು ಕರಿಬಹುದು. ಇದನ್ನ ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಹಾಗೆ ಇನ್ನಿತರ ಧಾನ್ಯಗಳನ್ನು ಪ್ರೋಸೆಸ್ ಮಾಡೋದ್ರ ಮೂಲಕ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಈ ಎಥನಾಲ್ ಅನ್ನ ಪೆಟ್ರೋಲ್ಗೆ ಮಿಕ್ಸ್ ಮಾಡಿ ಸೇಲ್ ಮಾಡಲಾಗುತ್ತೆ. ಸೊ E20 ಅಂತ ಹೇಳಿದ್ರೆ ಎಥನಾಲ್ 20% ಇರುವಂತಹ ಒಂದು ಪೆಟ್ರೋಲ್. ಪ್ಯೂರ್ ಪೆಟ್ರೋಲ್ 80% ಆಗುತ್ತೆ, ಉಳಿದ 20% ಎಥನಾಲ್ ಆಗುತ್ತೆ. ಸೊ ಇದನ್ನು ನಾವು E20 ಪೆಟ್ರೋಲ್ ಅಂತ ಕರಿತೀವಿ. ಹಾಗಿದ್ರೆ ಗೌರ್ಮೆಂಟ್ ಯಾಕೆ ಈ E20 ಪೆಟ್ರೋಲ್ ಅನ್ನ ಪುಷ್ ಮಾಡ್ತಾ ಇದೆ? ನಾವು ಹಿಸ್ಟ್ರಿಯನ್ನ ನೋಡಿದ್ರೆ 2003ರಲ್ಲಿ E5 ಪೆಟ್ರೋಲ್ ಇತ್ತು, 2022ರಲ್ಲಿ E10 ಪೆಟ್ರೋಲ್ ಇತ್ತು, ಈಗ 2025ರಲ್ಲಿ E20 ಪೆಟ್ರೋಲ್ ಅನ್ನ ಗೌರ್ಮೆಂಟ್ ಪುಷ್ ಮಾಡ್ತಾ ಇದೆ. ಇವರ ಟಾರ್ಗೆಟ್ ಇದ್ದಂಥದ್ದೇನು? 2030ರಲ್ಲಿ E20 ಪೆಟ್ರೋಲ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಪೆಟ್ರೋಲ್ಗೆ 20% ಎಥನಾಲ್ ಅನ್ನ ಮಿಕ್ಸ್ ಮಾಡಬೇಕು ಏನಂತ ಒಂದು ಟಾರ್ಗೆಟ್ ಇತ್ತು. ಬಟ್ 5 ವರ್ಷ ಮುಂಚೆಯೇ ಇವರು ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡಿ 2025ರಲ್ಲಿ E20 ಪೆಟ್ರೋಲ್ ಅನ್ನ ಬಿಡ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಗೌರ್ಮೆಂಟ್ E20 ಪೆಟ್ರೋಲ್ ಅಥವಾ ಪೆಟ್ರೋಲ್ಗೆ ಎಥನಾಲ್ ಅನ್ನ ಬ್ಲೆಂಡ್ ಮಾಡುವಂತ ಪ್ರೋಗ್ರಾಮ್ ಅನ್ನ ಈ ರೀತಿ ಪುಷ್ ಮಾಡ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಒಂದು ಇಂಪೋರ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ ಭಾರತ ತನ್ನ ಇಂಪೋರ್ಟ್ ಅಲ್ಲಿ ಅತಿ ಹೆಚ್ಚು ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡುತ್ತೆ. ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡಿಕೊಂಡು ಪೆಟ್ರೋಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಪೆಟ್ರೋಲ್ಗೆ 20% ಎಥನಾಲ್ ಅನ್ನ ಮಿಕ್ಸ್ ಮಾಡೋದ್ರಿಂದ ಒಂದಷ್ಟು ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಅನ್ನ ಕಡಿಮೆ ಮಾಡಬಹುದು. ಯಾಕೆ ಹೇಳಿದ್ರೆ ಇಲ್ಲಿ 100% ಪ್ಯೂರ್ ಪೆಟ್ರೋಲ್ ಇರೋದಿಲ್ಲ. ಎಥನಾಲ್ ಅನ್ನ ನಾವು 20% ಮಿಕ್ಸ್ ಮಾಡೋದ್ರಿಂದ ಒಂದಷ್ಟು ಇಂಪೋರ್ಟ್ ಕಡಿಮೆ ಆಗುತ್ತೆ ಎನ್ನುವಂಥದ್ದು ಇವರ ಇಂಟೆನ್ಷನ್. ಕಳೆದ 11 ವರ್ಷದಲ್ಲಿ ಪಬ್ಲಿಕ್ ಸೆಕ್ಟರ್ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು 1,44,000 ಕೋಟಿ ಫಾರಿನ್ ಎಕ್ಸ್ಚೇಂಜ್ ಅನ್ನ ಸೇವ್ ಮಾಡಿದೆ ಈ ಎಥನಾಲ್ ಮಿಕ್ಸ್ ಮಾಡಿ ಪೆಟ್ರೋಲ್ ಅನ್ನ ಸೇಲ್ ಮಾಡೋದ್ರಿಂದ ಎನ್ನುವಂತ ಡಾಟಾವನ್ನ ಗೌರ್ಮೆಂಟ್ ಕೊಡುತ್ತೆ. ಅದೇ ರೀತಿ 40,000 ಕೋಟಿಯನ್ನ ಈ ವರ್ಷವೇ ಸೇವ್ ಮಾಡಿದೆ ಎನ್ನುವಂತ ಡಾಟಾವನ್ನು ಕೂಡ ಗೌರ್ಮೆಂಟ್ ಕೊಡುತ್ತೆ. ಸೊ ಮೇನ್ ರೀಸನ್ ಒಂದಷ್ಟು ಇಂಪೋರ್ಟ್ ಅನ್ನ ಕಡಿಮೆ ಮಾಡಿ ಅಲ್ಲಿ ಖರ್ಚಾಗುವಂತ ಒಂದಷ್ಟು ಹಣವನ್ನ ಸೇವ್ ಮಾಡಲಿಕ್ಕೆ, ಫಾರಿನ್ ರಿಸರ್ವ್ ಅನ್ನ, ಫಾರಿನ್ ಎಕ್ಸ್ಚೇಂಜ್ ಅನ್ನ ಸೇವ್ ಮಾಡಲಿಕ್ಕೆ ಈ ಪ್ರೋಗ್ರಾಮ್ ಅನ್ನ ಗೌರ್ಮೆಂಟ್ ಪುಷ್ ಮಾಡ್ತಾ ಇದೆ. ಇನ್ನೊಂದು ಗೌರ್ಮೆಂಟ್ ಹೇಳುವಂಥದ್ದು ಎಮಿಷನ್ ಅನ್ನ ರಿಡ್ಯೂಸ್ ಮಾಡಲಿಕ್ಕೆ. ನಾರ್ಮಲ್ ಪೆಟ್ರೋಲ್ಗಿಂತ ಎಥನಾಲ್ ಮಿಕ್ಸ್ ಮಾಡಿದ ಪೆಟ್ರೋಲಲ್ಲಿ ಎಮಿಷನ್ ಕಡಿಮೆ ಇರುತ್ತೆ ಅಥವಾ ಎಥನಾಲಲ್ಲಿ ಎಮಿಷನ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ. ಈ ರೀಸನಿಂದ ನಾವು ಎಥನಾಲನ್ನು ಜಾಸ್ತಿ ಮಿಕ್ಸ್ ಮಾಡೋದ್ರಿಂದ ಎಮಿಷನ್ ಕೂಡ ಕಡಿಮೆ ಆಗುತ್ತೆ ಎನ್ನುವಂಥ ರೀಸನ್ನ ಗೌರ್ಮೆಂಟ್ ಕೊಡ್ತಾ ಇರುವಂಥದ್ದು. ಗೌರ್ಮೆಂಟ್ ಏನು ಹೇಳುತ್ತೆ, ನಾವು 30 ಕೋಟಿ ಗಿಡವನ್ನು ನೆಡೋದ್ರಿಂದ ಎಷ್ಟು ಎಮಿಷನ್ ಕಡಿಮೆ ಆಗ್ತಿತ್ತು ಅಷ್ಟು ಎಮಿಷನನ್ನು ನಾವು ಈ ಎಥನಾಲನ್ನು ಮಿಕ್ಸ್ ಮಾಡೋದ್ರ ಮೂಲಕ ಕಡಿಮೆ ಮಾಡಿದ್ದೀವಿ ಅನ್ನೋಂಥ ಡಾಟಾವನ್ನು ಕೂಡ ಗೌರ್ಮೆಂಟ್ ಕೊಡುತ್ತೆ. ಅದೇ ರೀತಿ ಎಥನಾಲಿಂದ ಫಾರ್ಮರ್ಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಯಾಕೆ ಹೇಳಿದ್ರೆ ಈ ಎಥನಾಲನ್ನು ತಯಾರು ಮಾಡುವಂಥದ್ದು ನಾನು ಆಗಲೇ ಹೇಳಿದಾಗೆ ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಈ ಥರ ಧಾನ್ಯಗಳಿಂದ ಎಥನಾಲನ್ನು ತಯಾರು ಮಾಡಲಾಗುತ್ತೆ. ಸೊ ಇದನ್ನು ರೈತರು ಹೆಚ್ಚೆಚ್ಚು ಬೆಳೆದಾಗ ರೈತರಿಗೆ ಇದರ ಲಾಭ ಹೋಗುತ್ತೆ ಎನ್ನುವಂಥ ಅಂಶವನ್ನು ಕೂಡ ಗೌರ್ಮೆಂಟ್ ಇಲ್ಲಿ ಮೆನ್ಷನ್ ಮಾಡ್ತಾ ಇದೆ. ಗೌರ್ಮೆಂಟ್ ಹೇಳೋ ಪ್ರಕಾರ ಈ ಎಥನಾಲ್ ಬ್ಲೆಂಡಿಂಗ್ ಇಂದ ಈ ವರ್ಷವೇ 40,000 ಕೋಟಿ ಆಗುವಷ್ಟು ಅಮೌಂಟ್ ಫಾರ್ಮರ್ಗೆ ಟ್ರಾನ್ಸ್ಫರ್ ಆಗಿದೆ ಎನ್ನುವಂಥ ಮಾಹಿತಿಯನ್ನು ಗೌರ್ಮೆಂಟ್ ಕೊಡ್ತಾ ಇದೆ. ಈ ಎಲ್ಲ ರೀಸನ್ಗಳಿಂದ ನಾವು ಎಥನಾಲ್ ಬ್ಲೆಂಡಿಂಗ್ ಅನ್ನು ಪುಷ್ ಮಾಡ್ತಾ ಇದೀವಿ ಎನ್ನುವಂಥ ಒಂದು ಸಮಜಾಯಿಷಿಯನ್ನು ಗೌರ್ಮೆಂಟ್ ಕೊಡ್ತಾ ಇದೆ. ಇಂಪೋರ್ಟನ್ನು ಕಡಿಮೆ ಮಾಡಲಿಕ್ಕೆ, ಎಮಿಷನನ್ನು ಕಡಿಮೆ ಮಾಡಲಿಕ್ಕೆ, ಅದೇ ರೀತಿ ಇದರಿಂದ ಫಾರ್ಮರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ರೀಸನಿಂದ ನಾವು ಎಥನಾಲ್ ಬ್ಲೆಂಡಿಂಗ್ ಅನ್ನು ಪ್ರಮೋಟ್ ಮಾಡ್ತಾ ಇದೀವಿ ಎನ್ನುವಂಥ ಮಾಹಿತಿಯನ್ನು ಗೌರ್ಮೆಂಟ್ ಕೊಡ್ತಾ ಇದೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ಪ್ರಾಬ್ಲಮ್ ಇರೋದಿಲ್ಲಿ. ಪ್ರಾಬ್ಲಮ್ ಇರೋದು ನಮ್ಮ ವೆಹಿಕಲಲ್ಲಿ. ಎಸ್, ನಮ್ಮ ವೆಹಿಕಲಲ್ಲಿ ಪ್ರಾಬ್ಲಮ್ ಇರುವಂಥದ್ದು. ಭಾರತದಲ್ಲಿ 2023ರ ನಂತರ ಬಂದ ವೆಹಿಕಲ್ಗಳಷ್ಟೇ E20 ಕಂಪ್ಲೈನ್ಸ್ ಇಂಜಿನನ್ನು ಹೊಂದಿದೆ ಅಥವಾ E20 ಕಂಪ್ಯಾಟಬಲ್ ಕಾರ್ಗಳಾಗುತ್ತೆ. ಅದಕ್ಕಿಂತ ಮುಂಚೆ ಬಂದಂಥ ಕಾರ್ಗಳು E10 ಕಂಪ್ಯಾಟಬಲ್ ಕಾರ್ಗಳಾಗುತ್ತೆ. E20 ಕಂಪ್ಯಾಟಬಲ್ ಕಾರ್ಗಳಿಗೆ E20 ಪೆಟ್ರೋಲನ್ನು ಹಾಕಿದರೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಸಮಸ್ಯೆ ಇರುವಂಥದ್ದು E10 ಕಂಪ್ಯಾಟಬಲ್ ಇರುವಂಥ ಕಾರ್ಗಳಿಗೆ E20 ಪೆಟ್ರೋಲನ್ನು ಹಾಕಿದಾಗ. ಇನಿಷಿಯಲಿ ನಿಮಗೇನು ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ನೀವು E20 ಪೆಟ್ರೋಲನ್ನು ಹಾಕಿದಾಗ E10 ಕಾರ್ಗಳು ರನ್ ಆಗುತ್ತೆ, ರನ್ ಆಗದೇ ಇರೋದಿಲ್ಲ. ಬಟ್ ಸ್ಲೋಯಿಶ್ ಆಗಿ ಒಂದಷ್ಟು ಪ್ರಾಬ್ಲಮನ್ನು ಕೊಡುತ್ತೆ ಎನ್ನುವಂಥದ್ದು ಒಂದಷ್ಟು ವಾದ ಅಥವಾ ಒಂದಷ್ಟು ಡಿಸ್ಕಷನ್ ಇಲ್ಲಿ ಇರುವಂಥದ್ದು. ಏನು ಪ್ರಾಬ್ಲಮನ್ನು ಕೊಡುತ್ತೆ? ಒಂದು, ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಯಾಕೆ? ಇಂಜನ್ E20ಗೆ ಟ್ಯೂನ್ ಆಗಿರೋದಿಲ್ಲ, ಅದು E10 ಪೆಟ್ರೋಲ್ಗೆ ಇಂಜಿನ್ ಟ್ಯೂನ್ ಆಗಿರುವಂಥದ್ದು. E20 ಪೆಟ್ರೋಲನ್ನು ಬೆಟರ್ ಆಗಿ ಹ್ಯಾಂಡಲ್ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಪೆಟ್ರೋಲಲ್ಲಿ 10% ಎಥನಾಲ್ ಇದ್ದರೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಅದನ್ನು ಟ್ಯೂನ್ ಮಾಡಿರ್ತಾರೆ. ಸೊ ಆ ರೀಸನಿಂದ ಅದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಮೈಲೇಜ್ ಡ್ರಾಪ್ ಆಗ್ಬೋದು. ಅದೇ ರೀತಿ ಎಫಿಷಿಯೆಂಟ್ ಆಗಿ E20 ಪೆಟ್ರೋಲನ್ನು ಯೂಸ್ ಮಾಡ್ಕೊಳ್ಳದೆ ಮೇ ಬಿ ಲಾಂಗರ್ ರನ್ನಲ್ಲಿ ಅದರ ಲೈಫ್ ಕಡಿಮೆ ಆಗ್ಬೋದು, ಒಂದಷ್ಟು ಪ್ರಾಬ್ಲಮ್ಗಳು ಬರ್ಬೋದು ಇಂಜಿನ್ಗೆ ಎನ್ನುವಂಥ ಒಂದು ಡಿಸ್ಕಷನ್ ಕೂಡ ಇದೆ. ಸೊ ಅದೇ ರೀತಿ ಇನ್ನೊಂದು ಸಮಸ್ಯೆ ಇರುವಂಥದ್ದೇನು, ಈ ಎಥನಾಲ್ ಏನಿದೆ ಇದು ಮಾಯಿಶ್ಚರನ್ನು ಬೇಗ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಈ ರೀಸನಿಂದ E10
ಕಾರಲ್ಲಿರುವಂಥ ಫ್ಯೂಲ್ ಟ್ಯಾಂಕ್ ಇರ್ಬೋದು ಅಥವಾ ಫ್ಯೂಲ್ ಪೈಪ್ ಇರ್ಬೋದು, ಇವುಗಳಿಗೆ ಒಂದಷ್ಟು E20 ಪೆಟ್ರೋಲನ್ನು ಹಾಕಿದಾಗ ಒಂದಷ್ಟು ಮಾಯಿಶ್ಚರ್ ಅಬ್ಸರ್ವ್ ಆಗಿ ಇವುಗಳಲ್ಲಿ ಒಂದಷ್ಟು ರಸ್ಟ್ ಬರ್ಬೋದು. ಈ ಪೆಟ್ರೋಲ್ ಟ್ಯಾಂಕ್ ಅಥವಾ ಪೆಟ್ರೋಲ್ ಪೈಪ್ಗಳಲ್ಲಿ ಬೇಗ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. E20ಯಲ್ಲಿ ಏನಾಗುತ್ತೆ, ಆ E20 ಪೆಟ್ರೋಲ್ ಗುಣವನ್ನು ಹ್ಯಾಂಡಲ್ ಮಾಡಲಿಕ್ಕೆ E20ಯಲ್ಲಿ ಒಂದಷ್ಟು ಕೇರ್ಗಳನ್ನು ತಗೊಂಡಿರ್ತಾರೆ. ಬಟ್ E10ನಲ್ಲಿ ಕೇವಲ 10% ಎಥನಾಲನ್ನು ಹ್ಯಾಂಡಲ್ ಮಾಡಲಿಕ್ಕೆ ಡಿಸೈನ್ ಮಾಡಿರುವಂಥದ್ದಾಗುತ್ತೆ. ಇಂಜಿನ್ ಇರ್ಬೋದು ಅಥವಾ ಬೇರೆ ಪಾರ್ಟ್ಗಳನ್ನು E10 ಪೆಟ್ರೋಲನ್ನು ಹ್ಯಾಂಡಲ್ ಮಾಡಲಿಕ್ಕೆ ಡಿಸೈನ್ ಮಾಡಿರುವಂಥದ್ದಾಗುತ್ತೆ. ಅದಕ್ಕೆ ನಾವು 20% ಹಾಕಿದಾಗ ಒಂದು ಮೇ ಬಿ ಇಂಜಿನ್ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡೋದಿಲ್ಲ, ನಮಗೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಥವಾ ಒಂದಷ್ಟು ಪ್ರಾಬ್ಲಮ್ಗಳು ಒಂದಷ್ಟು ಟೈಮ್ ಆದ ನಂತರ ಬರ್ಬೋದು ಎನ್ನುವಂಥ ಒಂದಷ್ಟು ವಾದಗಳು ಇರುವಂಥದ್ದು. ಹಾಗಿದ್ರೆ ಈ ಎಲ್ಲ ಆರೋಪಗಳಿಗೆ ಗೌರ್ಮೆಂಟ್ ಏನು ಹೇಳುತ್ತೆ? ಮಿನಿಸ್ಟರ್ ಇದನ್ನ ಸಾರಾಸಗಟಾಗಿ ತಿರಸ್ಕಾರ ಮಾಡ್ತಾರೆ. E20 ಪೆಟ್ರೋಲ್ನಿಂದ ಯಾವುದೇ ಇಶ್ಯೂ ಇಲ್ಲ ಅಂತ ನಿತಿನ್ ಗಡ್ಕರಿ ಅವರು ಹೇಳ್ತಾರೆ. ಗೌರ್ಮೆಂಟ್ ಏನು ಹೇಳುತ್ತೆ, E20 ಪೆಟ್ರೋಲ್ನಿಂದ ಬೆಟರ್ ಆಕ್ಸಲರೇಷನ್ ಸಿಗುತ್ತೆ, ಬೆಟರ್ ಕಂಫರ್ಟ್ ಸಿಗುತ್ತೆ, ಅದೇ ರೀತಿ ಎಮಿಷನ್ ಕೂಡ ಕಡಿಮೆ ಆಗುತ್ತೆ ಅಂತ ಗೌರ್ಮೆಂಟ್ ಹೇಳುತ್ತೆ. ಇದೆಲ್ಲವೂ ಕಡಿಮೆ ಆಗುತ್ತೆ. ಬಟ್ ಯಾವುದರಲ್ಲಿ ಕಡಿಮೆ ಆಗುತ್ತೆ? E20 ಕಂಪ್ಯಾಟಬಲ್ ಇರುವಂಥ ಇಂಜಿನ್ ಅಥವಾ E20 ಕಂಪ್ಯಾಟಬಲ್ ಇರುವಂಥ ವೆಹಿಕಲಲ್ಲಿ ಇದು ಕಡಿಮೆ ಆಗುತ್ತೆ. ಮೈಲೇಜ್ ಡ್ರಾಪ್ ಬಗ್ಗೆ ಗೌರ್ಮೆಂಟ್ ಏನು ಹೇಳುತ್ತೆ? ಮೈಲೇಜ್ ಡ್ರಾಪ್ ಆಗುವಂಥದ್ದು ಬೇರೆ ಒಂದಷ್ಟು ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗಿದೆ, ಕೇವಲ ಫ್ಯೂಲ್ ಮೇಲಲ್ಲ. ಅವನು ಯಾವ ರೀತಿ ರೈಡ್ ಮಾಡ್ತಾ ಇದ್ದಾನೆ, ರೋಡ್ ಯಾವ ರೀತಿ ಇದೆ, ಈ ಎಲ್ಲ ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಏನಾದರೂ ಮೈಲೇಜಲ್ಲಿ ಡ್ರಾಪ್ ಆದರೆ ಸ್ವಲ್ಪ ಡ್ರಾಪ್ ಆಗ್ಬೋದು ಎನ್ನುವಂಥದ್ದನ್ನು ಗೌರ್ಮೆಂಟ್ ಒಪ್ಕೊಳ್ಳುತ್ತೆ. ಸಾರಾಸಗಟಾಗಿ ಇದನ್ನು ತಿರಸ್ಕಾರ ಮಾಡೋದಿಲ್ಲ, ಡೈರೆಕ್ಟಾಗಿ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳೋದಿಲ್ಲ. ಬಟ್ ಇನ್ ಕೇಸ್ ಸ್ವಲ್ಪ ಆಗ್ಬೋದು, ಆದರೆ ಸ್ವಲ್ಪ ಆಗುತ್ತೆ, ತುಂಬ ಏನೂ ಆಗೋದಿಲ್ಲ ಅಂತ ಹೇಳುತ್ತೆ. ಬಟ್ ಎಷ್ಟು ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಮೈಲೇಜ್ ಡ್ರಾಪ್ ಆಗುತ್ತೆ ಎನ್ನುವಂಥ ಡಾಟಾವನ್ನು ಅದು ಕೊಡೋದಿಲ್ಲ. ಸೊ ಇದರ ಅರ್ಥ ಮೈಲೇಜ್ ಡ್ರಾಪ್ ಆಗುವಂಥದ್ದು ಕನ್ಫರ್ಮ್ ಆಯಿತು, ಬಟ್ ಎಷ್ಟು ಡ್ರಾಪ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಒಂದಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ. ಮೈಲೇಜ್ ಡ್ರಾಪ್ ಆದಾಗ ಏನಾಗುತ್ತೆ, ನಾವು ಜಾಸ್ತಿ ಪೆಟ್ರೋಲನ್ನು ಯೂಸ್ ಮಾಡಲೇಬೇಕಾಗತ್ತೆ. ಸೊ ಇವರ ಇಂಟೆನ್ಷನ್ ಏನು? ಇಂಪೋರ್ಟನ್ನು ಕಡಿಮೆ ಮಾಡುವಂಥದ್ದು. ಸೊ ಈಗ ಮೆಜಾರಿಟಿ ಇರುವಂಥ ವೆಹಿಕಲ್ಗಳು E10 ಕಂಪ್ಲೇಂಟ್ ಹೊಂದಿರುವಂಥ ವೆಹಿಕಲ್ಗಳಾಗುತ್ತೆ. ಈ E10 ಕಂಪ್ಲೇಂಟ್ ಹೊಂದಿರುವಂಥ ವೆಹಿಕಲ್ಗಳಿಗೆ ನಾವು E20 ಪೆಟ್ರೋಲ್ನ ಹಾಕಿದಾಗ ಮೈಲೇಜ್ ಡ್ರಾಪ್ ಆಗುತ್ತೆ. ಮೈಲೇಜ್ ಡ್ರಾಪ್ ಆದಾಗ ಅಗೇನ್ ನಾವು ರನ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದಿಷ್ಟು ಪೆಟ್ರೋಲನ್ನು ಹಾಕಲೇಬೇಕಾಗುತ್ತೆ. ಪೆಟ್ರೋಲನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇವರ ಇಂಟೆನ್ಷನ್ ಏನು? ನಾವು ಕ್ರೂಡ್ ಆಯಿಲ್ ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅಂತ. ಬಟ್ ಈ ರೀತಿ ಮೈಲೇಜ್ ಡ್ರಾಪ್ ಆದಾಗ ನಾವು ಪೆಟ್ರೋಲನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಇವರ ಇಂಟೆನ್ಷನ್ ಎಲ್ಲಿ ಫುಲ್ಫಿಲ್ ಆಗುತ್ತೆ? ಮೆಜಾರಿಟಿ ಇರುವಂಥ ವೆಹಿಕಲ್ಗಳು 2023 ಮುಂಚೆ ಬಂದಂಥ ವೆಹಿಕಲ್ಗಳಾಗುತ್ತೆ. ಅವೆಲ್ಲವೂ E10 ಕಂಪ್ಲೇಂಟ್ ಹೊಂದಿರುವಂಥ ವೆಹಿಕಲ್ಗಳಾಗುತ್ತೆ. ಅದೇ ರೀತಿ ಇನ್ನೊಂದು ವಾದ ಇರುವಂಥದ್ದು ಪೆಟ್ರೋಲ್ ಪ್ರೈಸ್ ಕಡಿಮೆ ಆಗಲಿಲ್ಲ ಅಂತ. ಮುಂಚೆ ಇರುವಂಥ ಪೆಟ್ರೋಲ್ಗೂ ಅದೇ ರೀತಿ ಈಗ ಇರುವಂಥ E20 ಪೆಟ್ರೋಲ್ಗೂ ಯಾವುದೇ ಪ್ರೈಸ್ ಡಿಫ್ರೆನ್ಸ್ ಆಗಲಿಲ್ಲ ಎನ್ನುವಂಥ ಕ್ವಶನನ್ನು ಜನರು ಕೇಳ್ತಾ ಇದ್ದಾರೆ. ಈ ಹಿಂದೆ ನೀತಿ ಆಯೋಗದ ಕೂಡ ಒಂದು ರಿಪೋರ್ಟ್ ಕೂಡ ಬಂದಿತ್ತು. ಸೊ ನಾವು E20 ಪೆಟ್ರೋಲ್ನ ಮಾಡುವಾಗ ಒಂದಷ್ಟು ಪ್ರೈಸನ್ನು ಕಡಿಮೆ ಮಾಡಬೇಕು ಎನ್ನುವಂಥ ಒಂದು ಸಜೆಷನನ್ನು ಕೊಟ್ಟಿತ್ತು. ಇದಕ್ಕೆ ಗೌರ್ಮೆಂಟ್ ಏನು ಹೇಳ್ತದೆ? ಎಥನಾಲ್ನ ಪ್ರೈಸ್ ಈಗ ಜಾಸ್ತಿ ಆಗ್ತಿದೆ, ನಾವು ಜಾಸ್ತಿ ಹಣವನ್ನು ಕೊಟ್ಟು ರೈತರಿಂದ ಅಥವಾ ಬೇರೆ ಕಂಪ್ನಿಗಳಿಂದ ಎಥನಾಲನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಆ ರೀಸನಿಂದ ನಮಗೆ ಇನ್ಫ್ಯಾಕ್ಟ್ ಎಥನಾಲ್ನ ಪ್ರೈಸು ತುಂಬ ಜಾಸ್ತಿ ಆಗಿದೆ, ಆದರೂ ಕೂಡ ನಾವು ಕಡಿಮೆ ರೇಟಲ್ಲಿ ಈ E20 ಪೆಟ್ರೋಲನ್ನು ಕೊಡ್ತಾ ಇದ್ದೀವಿ ಎನ್ನುವಂಥ ಮಾಹಿತಿಯನ್ನು ಗೌರ್ಮೆಂಟ್ ಕೊಡ್ತಾ ಇದೆ. ಇದರ ಪ್ರಕಾರ ಇವರು ಒಂದಷ್ಟು ಲಾಸನ್ನು ಮಾಡಿಕೊಂಡು ಅಥವಾ ಒಂದಷ್ಟು ಪ್ರಾಫಿಟ್ ಮಾರ್ಜಿನನ್ನು ಕಡಿಮೆ ಇಟ್ಕೊಂಡು E20 ಪೆಟ್ರೋಲನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಇವರ ಮಾತಿನ ಪ್ರಕಾರ ನಮಗೆ ಅರ್ಥ ಆಗುತ್ತೆ. ಸೊ ಗೌರ್ಮೆಂಟ್ ಪ್ರಕಾರ E10 ವೆಹಿಕಲಲ್ಲಿ E20 ಪೆಟ್ರೋಲನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಎನ್ನುವಂಥ ಮಾಹಿತಿಯನ್ನು ಗೌರ್ಮೆಂಟ್ ಕೊಡುತ್ತೆ. ಹಾಗಿದ್ರೆ ಯಾಕೆ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು 2023 ನಂತರ ಬಂದಂಥ ವೆಹಿಕಲ್ಗಳು ಮಾತ್ರ E20 ಕಂಪ್ಲೇಂಟ್ ಅಥವಾ E20 ಕಂಪ್ಯಾಟಬಲ್ ವೆಹಿಕಲ್ ಅಂತ ಹೇಳಬೇಕು, ಅದಕ್ಕಿಂತ ಮುಂಚೆ ಬಂದಂಥ ವೆಹಿಕಲ್ಗಳು E10 ವೆಹಿಕಲ್ ಅಂತ ಹೇಳಬೇಕು? E10 ಹಾಗೂ E20ಗೆ ಯಾವುದೇ ಡಿಫರೆನ್ಸ್ ಇಲ್ಲದಿದ್ದ ಮೇಲೆ ಎಲ್ಲ ಇಂಜಿನ್ಗಳಿಗೂ ನಾವು ಇದನ್ನು ಹಾಕ್ಬೋದಲ್ವಾ? ಯಾಕೆ ಈ ರೀತಿ ಡಿಫ್ರೆನ್ಶಿಯೇಟ್ ಅನ್ನು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಮಾಡ್ತಾ ಇದ್ದೇವೆ? ಅದೇ ರೀತಿ ಒಂದಷ್ಟು ಕಂಪ್ನಿಗಳು ಕೂಡ ಈ E20 ಕಂಪ್ಯಾಟಬಲ್ ಕಿಟ್ಗಳನ್ನು ಕೂಡ ಬಿಡ್ತಾ ಇದ್ದಾವೆ. ಏನು ಸಮಸ್ಯೆ ಇಲ್ಲದಿದ್ರೆ ಯಾಕೆ ಈ ರೀತಿ ಮಾಡಬೇಕಾಗತ್ತೆ? ಅದೇ ರೀತಿ ಗೌರ್ಮೆಂಟ್ ಏನು ಹೇಳುತ್ತೆ, E20ಇಂದ ಏನು ಸಮಸ್ಯೆ ಆಗೋದಿಲ್ಲ. ಇನ್ ಕೇಸ್ E10 ವೆಹಿಕಲಲ್ಲಿ E20ಇಂದ ಏನಾದರೂ ಸಮಸ್ಯೆ ಆದರೆ ಕಂಪ್ನಿಗಳು ವ್ಯಾರಂಟಿಯನ್ನು ಕೊಡ್ತವೆ. ಅದನ್ನು ವ್ಯಾರಂಟಿಯನ್ನು E20 ರೀಸನಿಂದ ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೌರ್ಮೆಂಟ್ ಹೇಳುತ್ತೆ. ಯಾವುದೊಂದು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಷ್ಟು ಟೈಮ್ವರೆಗೂ ವಾರಂಟಿ ಕೊಡುತ್ತೆ? ಯಾವುದೊಂದು ವೆಹಿಕಲನ್ನು ಪರ್ಚೇಸ್ ಮಾಡಿ 5 ವರ್ಷ ಕೊಡ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳಿದರೆ. ಸೊ ನಾನು 5 ವರ್ಷ ಯೂಸ್ ಮಾಡ್ತೀನಿ, ನಾನು 5 ವರ್ಷದ ಹಿಂದಿನ ಕಾರನ್ನು ತಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಇವತ್ತಿಗೆ ನನ್ನ ಕಾರ್ಗೆ 5 ವರ್ಷ ಆಯಿತು, ನನ್ನ ಕಾರ್ E10 ಕಾರ್ ಆಗುತ್ತೆ. ನೆಕ್ಸ್ಟ್ E20 ಪೆಟ್ರೋಲನ್ನು ಯೂಸ್ ಮಾಡಿ ನನಗೆ ಒಂದಷ್ಟು ಸಮಸ್ಯೆ ಬಂದರೆ ನನಗೆ ಕಂಪನಿ ವಾರಂಟಿ ಅಂತೂ ಕ್ಲೈಮ್ ಮಾಡೋದಿಲ್ಲ, ನಾನು ನನ್ನ ಕೈಯಿಂದ ಹಣವನ್ನು ಕೊಡಬೇಕಾಗತ್ತೆ. ನಾನು ಕಾರನ್ನು ತಗೊಳ್ಳುವಾಗ GSTನ ಪೇ ಮಾಡಿರ್ತೀನಿ, ಅದೇ ರೀತಿ ಒಂದಷ್ಟು ರೋಡ್ ಟ್ಯಾಕ್ಸನ್ನು ಕಟ್ಟಿರ್ತೀನಿ. ಯಾರೊಬ್ಬ ಕಾರನ್ನು ತಗೊಳ್ತಾನೆ ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ಒಂದು ಕಾರನ್ನು ತಗೊಂಡಿರ್ತಾನೆ, ಆ ಕಾರ್ನ RC ಲೈಫ್ ಎಷ್ಟಿರುತ್ತೆ ಅಷ್ಟು ಟೈಮ್ವರೆಗೂ ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ. ಈಗ ಏನಾಗುತ್ತೆ, ಮೆಜಾರಿಟಿ ಜನರ ಹತ್ರ E10 ಕಾರ್ ಇರುತ್ತೆ, ಅವನು E20 ಪೆಟ್ರೋಲ್ನ ಹಾಕಿ ಅವನಿಗೆ ಒಂದಷ್ಟು ಸಮಸ್ಯೆ ಆದರೆ, ಪ್ರಾಬ್ಲಮ್ ಆದರೆ ಅವನ ಕೈಯಿಂದ ಅವನು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ನಾವು ಮಾಡದೇ ಇರುವ ತಪ್ಪಿಗೆ ನಮಗೆ ಯಾಕೆ ಈ ರೀತಿ ಶಿಕ್ಷೆ?
ಗೌರ್ಮೆಂಟ್ ಇದು ಯಾವುದನ್ನು ಒಪ್ಕೊಳ್ತಾ ಇಲ್ಲ. ಬಟ್ ಒಂದಷ್ಟು ಸಮಸ್ಯೆಗಳು ಇರುವಂತದ್ದು ಖಂಡಿತ ನಿಜ. ನಾವು ಕೇಳ್ತಾ ಇರುವಂತದ್ದು ನಮ್ಮ ಕಾರ್ E20 ಕಂಪ್ಯಾಟಬಲ್ ಇಲ್ಲದಿದ್ರೆ ನಮಗೆ E10 ಆಪ್ಷನ್ ಅನ್ನು ಕೂಡ ಕೊಡಿ. ನಮ್ಮ ಮೇಲೆ ನೀವು E20 ಪೆಟ್ರೋಲ್ ಅನ್ನ ಫೋರ್ಸ್ಫುಲಿ ಹೇರೋದು ಎಷ್ಟು ಸರಿ? 2023ಕ್ಕಿಂತ ಮುಂಚೆ ಕಾರನ್ನ ತಗೊಂಡವರು ಏನ್ ತಪ್ಪು ಮಾಡಿದ್ದಾರೆ? ಅವರು ಕೂಡ ಕಷ್ಟಪಟ್ಟಲ್ವಾ ಕಾರನ್ನ ತಗೊಂಡಿರುವಂತದ್ದು. ನಿಮ್ಗೇನು ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಕಡಿಮೆ ಆಗಬೇಕು, ಅದೇ ರೀತಿ ಎಮಿಷನ್ ಕಡಿಮೆ ಆಗಬೇಕು. ಇದಕ್ಕಿರುವಂತ ಬೆಸ್ಟ್ ಆಪ್ಷನ್ ಯಾವುದು? EV ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಪ್ರಮೋಟ್ ಮಾಡಿ ಅದಕ್ಕೆ ಬೇಕಾಗುವಂತ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡಿ. ಕರೆಂಟ್ಲಿ ನಾವು ನೋಡೋದ್ರೆ EV ಯಾರಿಗೆ ವರ್ತ್ ಆಗುತ್ತೆ? ಯಾರಿಗೆ ಡೈಲಿ ರನ್ನಿಂಗ್ ಜಾಸ್ತಿ ಇರುತ್ತೆ, ಹೆಚ್ಚು ರನ್ ಮಾಡ್ತಾನೆ, ಅವನಿಗೆ ಮಾತ್ರ ವರ್ತ್ ಆಗುತ್ತೆ. ರನ್ನಿಂಗ್ ಕಡಿಮೆ ಇರುವವನಿಗೆ ವರ್ತ್ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಪೆಟ್ರೋಲ್ ವೆಹಿಕಲ್ ಹಾಗೆ EV ವೆಹಿಕಲ್ನ ಪ್ರೈಸನ್ನು ನಾವು ನೋಡಿದಾಗ ತುಂಬ ದೊಡ್ಡ ಡಿಫ್ರೆನ್ಸ್ ಇದೆ. ಸೊ ಇನಿಷಿಯಲಿ ನಾವು ದೊಡ್ಡ ಅಮೌಂಟನ್ನು ವೆಹಿಕಲ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಸೊ ನಮಗೆ ಚಾರ್ಜಿಂಗಲ್ಲಿ ಒಂದಷ್ಟು ಅಮೌಂಟ್ ಉಳಿತಾಯ ಆದರೂ ಕೂಡ ಇನಿಷಿಯಲಿ ನಾವು ಒಂದಷ್ಟು ಅಮೌಂಟನ್ನು ಕಾರ್ ಬೈ ಮಾಡುವಾಗ ಮಾಡಿರ್ತೀವಿ. ಆ ರೀಸನಿಂದ ನಿಮ್ಮ ರನ್ನಿಂಗ್ ಕಡಿಮೆ ಇತ್ತು ಅಂತೇಳಿ ಕರೆಂಟ್ಲಿ EV ವೆಹಿಕಲ್ ವರ್ತ್ ಆಗೋದಿಲ್ಲ. ಅದಕ್ಕೆ ಬೇಕಾಗುವಂಥ ಒಂದಷ್ಟು ಕ್ರಮಗಳನ್ನು ನೀವು ಕೈಗೊಳ್ಳಿ. ಸೊ EV ವೆಹಿಕಲ್ನ ಪ್ರೈಸನ್ನು ಕಡಿಮೆ ಮಾಡ್ಲಿಕ್ಕೆ ನೋಡಿ. ಆಗ ಏನಾಗುತ್ತೆ, ಜನರು EV ಕಡೆ ಹೆಚ್ಚು ಹೋಗ್ತಾರೆ. ಆಗ ನಿಮ್ಮ ಕ್ರೂಡ್ ಆಯಿಲ್ ಇಂಪೋರ್ಟ್ ಕಡಿಮೆ ಆಗುತ್ತೆ, ಎಮಿಷನ್ ಕೂಡ ಕಡಿಮೆ ಆಗುತ್ತೆ. ಅದು ಬಿಟ್ಟು ಈ ರೀತಿಯ ರೂಲ್ಗಳಿಂದ ಇದು ಸಾಲ್ವ್ ಆಗೋದಿಲ್ಲ, ಜನರಿಗೆ ಒಂದಷ್ಟು ತೊಂದರೆಯನ್ನೇ ಮಾಡಿಕೊಡುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಅದೇ ರೀತಿ ಫಾರ್ಮರ್ಗೆ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದಷ್ಟು ಸಪೋರ್ಟನ್ನು ಮಾಡಿ, ಅವರು ಬೆಳೆದಂಥ ಬೆಳೆಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಏನಾದರೂ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡಿ. ಆಗ ನಿಮ್ಮ ಉದ್ದೇಶ ಈಡೇರುತ್ತೆ. ನೀವು ಎಮಿಷನನ್ನು ಕಡಿಮೆ ಮಾಡ್ತೀರಿ, ಫಾರ್ಮರ್ಗೆ ಹೆಲ್ಪ್ ಆಗುತ್ತೆ, ಅದೇ ರೀತಿ ಕ್ರೂಡ್ ಆಯಿಲ್ ಇಂಪೋರ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ನಮ್ಮ ವಾದ ಏನು, ನೀವು E20 ಪೆಟ್ರೋಲ್ನಾದರೂ ಮಾಡಿ, E30 ಮಾಡಿ. ನೆಕ್ಸ್ಟ್ ಇವರ ಟಾರ್ಗೆಟ್ ಇರುವಂಥದ್ದು ಏನು, E27 ಪೆಟ್ರೋಲ್, ಅದನ್ನು ಕೂಡ ಮಾಡಿ, ಮ್ಯಾಂಡೇಟರಿ ಮಾಡಿ, ನಮಗೇನು ಸಮಸ್ಯೆ ಇಲ್ಲ. ಬಟ್ ನಮ್ಮ ಒಂದೇ ಒಂದು ರಿಕ್ವೆಸ್ಟ್ ಏನು, ಇನ್ ಕೇಸ್ ನಮ್ಮ ವೆಹಿಕಲ್ E10 ಕಂಪ್ಯಾಟಬಲ್ ವೆಹಿಕಲ್ ಆಗಿದ್ರೆ ಅವನಿಗೆ E10 ಪೆಟ್ರೋಲ್ನ ಹಾಕುವಂಥ ಒಂದು ಅವಕಾಶವನ್ನು ನೀವು ಮಾಡಿಕೊಡ್ಬೇಕು. ಅವನ ಮೇಲೆ ನಿಮ್ಮ ರೂಲನ್ನು ಈ ರೀತಿ ಹೇರಬಾರ್ದು ಅಂತ. ಇದನ್ನ ಕ್ವಶನ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಒಂದು PIL ಕೂಡ ಹೋಗಿತ್ತು, ಬಟ್ ಅದು ರಿಜೆಕ್ಟ್ ಆಗುತ್ತೆ. E10 ಆಪ್ಷನ್ ಅನ್ನ ಕೊಡಿ ಎನ್ನುವಂಥ ಒಂದು PIL ಹೋಗುತ್ತೆ, ಬಟ್ ಅದು ಕೂಡ ರಿಜೆಕ್ಟ್ ಆಗುತ್ತೆ. ಸೊ ಮುಂದೆ ಕೂಡ ಗೌರ್ಮೆಂಟ್ ಈ ರೂಲನ್ನು ಏನು ಚೇಂಜ್ ಮಾಡಲಿಕ್ಕಿಲ್ಲ, E10 ಪೆಟ್ರೋಲನ್ನು ತರೋದಿಲ್ಲ, ಒಂದು ಆಪ್ಷನಲ್ ಆಗಿ ಕೊಡೋದಿಲ್ಲ. ಇನ್ ಕೇಸ್ E10 ವೆಹಿಕಲಲ್ಲಿ E20 ಪೆಟ್ರೋಲಿಂದ ಏನಾದರೂ ಪ್ರಾಬ್ಲಮ್ ಆದರೆ E10 ವೆಹಿಕಲ್ ಓನರ್ಗಳಿಗೆ ಮಾಡದೇ ಇರುವ ತಪ್ಪಿಗೆ ಇದು ಗೌರ್ಮೆಂಟ್ ಕೊಟ್ಟಂತ ಶಿಕ್ಷೆ ಆಗುತ್ತೆ. ಇದು ಖಂಡಿತ ತಪ್ಪು. ಸಾಧ್ಯ ಆದರೆ E10 ಪೆಟ್ರೋಲ್ನ ಒಂದು ಆಪ್ಷನ್ ಅನ್ನು ನೀವು ಇಡಿ, ಇಲ್ಲಿವರೆಗೂ E10 ಕಂಪ್ಯಾಟಬಲ್ ವೆಹಿಕಲ್ಗಳು ಇರುತ್ತೋ ಅಲ್ಲಿಯವರೆಗೆ. ಇದು ಕೇವಲ ಕಾರ್ಗಳಿಗೆ ಮಾತ್ರ ಅಲ್ಲ, ಬೈಕ್ಗಳಿಗೂ ಕೂಡ ಈ ಸಮಸ್ಯೆ ಇರುವಂಥದ್ದು. ನೀವೇನಾದರೂ E10 ಕಾರನ್ನು ಹೊಂದಿದ್ದು E20 ಪೆಟ್ರೋಲ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಿಮ್ಮ ಕಾರಲ್ಲಿ ಏನಾದರೂ ಪ್ರಾಬ್ಲಮ್ ಅನ್ನು ನೋಟಿಸ್ ಮಾಡಿದ್ದೀರಾ ಅಥವಾ ಮೈಲೇಜ್ ಡ್ರಾಪ್ ಅನ್ನು ನೀವು ನೋಟಿಸ್ ಮಾಡಿದ್ದೀರಾ ಎನ್ನುವುದನ್ನು ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.